ಬೆಂಗಳೂರಿನ ಲಗ್ಗೆರೆಯಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡಿದೆ. ಹರಗಯ್ಯ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು, ಮೂರಂತಸ್ತಿನ ಮೊದಲ ಮಹಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹೊಸ ಸಿಲಿಂಡರ್ ಜೋಡಿಸುವಾಗ ಘಟನೆ ನಡೆದಿದ್ದು, ಬೆಂಕಿ ಹೊತ್ತಿಕೊಳ್ತಿದ್ದಂತೆ ಕುಟುಂಬದವರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಸಿಲಿಂಡರ್ ತಂದು ಕೊಟ್ಟರೆ ಖಾಲಿ ಆಗಿತ್ತು. ಅದನ್ನು ನಮ್ಮ ಸೊಸೆ ಒಲೆ ಹಚ್ಬಿಟ್ಟು ಸಾಂಬಾರು ಬೇಯಲಿಕ್ಕೆ ಇಟ್ಟಿದ್ರು. ಒಂದು 1/4 ಗಂಟೆ ಆಗಿತ್ತು. ಒಂದು 1/4 ಗಂಟೆನೂ ಆಗಿಲ್ಲ, 10 ನಿಮಿಷ ಆಗಿರಬೇಕು. ಆವಾಗಲೇ ಈ ಯುದ್ಧದಿಂದಾಗಿ ಹತ್ತಾರು ರೀತಿ ಹೊಡೆತ ತಡ್ತಿದೆ. ಗ್ಯಾಸ್ ಅಭಾವದಿಂದ ಹೋಟೆಲ್ ಮಾಲೀಕರು ದಿಕ್ಕೆಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿದೆ. ಇದು ಹೋಟೆಲ್ ಮಾಲೀಕರನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಸಾಲು ಸಾಲು ಹೊಡೆತ, ಒಂದರ ಮೇಲೊಂದು ಆಘಾತ. ಗಲ್ಫ್ ರಾಷ್ಟ್ರಗಳ ಘೋರ ಯುದ್ಧದ ಬಿಸಿ ರಾಜ್ಯಕ್ಕೆ ಹತ್ತಾರು ರೀತಿ ತಟ್ಟುತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಿಗಳು ಪರದಾಡ್ತಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ಈಗ ವಾಣಿಜ್ಯ ಸಿಲಿಂಡರ್ ದರವೂ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರದಲ್ಲಿ 208 ರೂಪಾಯಿ ಏರಿಕೆ. ಗ್ಯಾಸ್ ಅಭಾವದ ನಡುವೆ ಹೋಟೆಲ್ ಮಾಲೀಕರಿಗೆ ಶಾಕ್. ಹೌದು, ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿದೆ. ಇಷ್ಟು ದಿನ ಬೆಂಗಳೂರಿನಲ್ಲಿ 1958 ರೂಪಾಯಿ ಇದ್ದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 208 ರೂಪಾಯಿ ಹೆಚ್ಚಳ ಆಗಿದ್ದು, ಇಂದಿನಿಂದ 2166 ರೂಪಾಯಿ ಪಾವತಿಸಬೇಕಿದೆ. ಅಂತೆಯೇ ದೆಹಲಿಯಲ್ಲಿ 195 ರೂಪಾಯಿ ಜಾಸ್ತಿಯಾಗಿದ್ದು 2078 ರೂಪಾಯಿ ಆಗಿದೆ. ಕೋಲ್ಕತ್ತಾದಲ್ಲಿ 218 ರೂಪಾಯಿ ಹೆಚ್ಚಾಗಿದ್ದು ವಾಣಿಜ್ಯ ಸಿಲಿಂಡರ್ಗೆ 2202 ರೂಪಾಯಿ ಕೊಡಬೇಕಿದೆ. ಮುಂಬೈನಲ್ಲಿ 196 ರೂಪಾಯಿ ಏರಿಕೆಯಾಗಿದ್ದು 2031ಕ್ಕೆ ತಲುಪಿದೆ. ಇತ್ತ ಚೆನ್ನೈನಲ್ಲಿ 203 ರೂಪಾಯಿ ಹೆಚ್ಚಾಗಿದ್ದು 2246.50 ಆಗಿದೆ. ವಾಣಿಜ್ಯ ಸಿಲಿಂಡರ್ ಮಾತ್ರವಲ್ಲ, ಖಾಸಗಿ ಸ್ವಾಮ್ಯದ ಕಂಪನಿಗಳು ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿವೆ. ಶೆಲ್ ಬಂಕ್ನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 7 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 25 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ವಿ ಪವರ್ ಪ್ರತಿ ಲೀಟರ್ಗೆ 129 ರೂಪಾಯಿ 85 ಪೈಸೆಗೆ ತಲುಪಿದೆ. ಸಾಮಾನ್ಯ ಪೆಟ್ರೋಲ್ 119 ರೂಪಾಯಿ 58 ಪೈಸೆಗೆ ಏರಿಕೆಯಾಗಿದೆ. ಜೊತೆಗೆ ವಿ ಪವರ್ ಡೀಸೆಲ್ ಪ್ರತಿ ಲೀಟರ್ಗೆ 133 ರೂಪಾಯಿ 52 ಪೈಸೆಯಾದರೆ ಸಾಮಾನ್ಯ ಡೀಸೆಲ್ 123 ರೂಪಾಯಿ ಏರಿಕೆಯಾಗಿದೆ. ಮತ್ತೊಂದು ಕಡೆ ವಿಮಾನ ಟರ್ಬೈನ್ ಇಂಧನ ಬೆಲೆಯು ಇವತ್ತು ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದೆ. ಪ್ರತಿ ಕಿಲೋ ಲೀಟರ್ ಜೆಟ್ ಇಂಧನ ಬೆಲೆ 2.07 ಲಕ್ಷ ರೂಪಾಯಿ ತಲುಪಿದೆ. ಸಿಲಿಂಡರ್ಗಾಗಿ ಮುಂದುವರೆದ ಜನರ ಪರದಾಟ. ಕರಗದಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಪ್ರಾರ್ಥನೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ನಗರದಲ್ಲಿ ಪರದಾಟ ಮುಂದುವರೆದಿದೆ. ಹೆಗ್ಗಡೆ ನಗರದ ಆಶಿಸು ಗ್ಯಾಸ್ ಏಜೆನ್ಸಿ ಬಳಿ ಇವತ್ತು ಬೆಳಿಗ್ಗೆ ಜನ ದೌಡಾಯಿಸಿದ್ರು. ಖಾಲಿ ಸಿಲಿಂಡರ್ಗಳನ್ನ ಹೊತ್ತು ತಂದು ಸಿಲಿಂಡರ್ಗಾಗಿ ಕಾಯುತ್ತಿದ್ರು. ಕರಗದಲ್ಲೂ ದ್ರೌಪದಮ್ಮನಿಗೆ ಭಕ್ತರು ಗ್ಯಾಸ್ಗಾಗಿ ಮೊರೆ ಇಟ್ಟಿದ್ರು. ಎಲ್ಪಿಜಿ ಸಿಲಿಂಡರ್ನ ಚಿತ್ರ ಬರೆದು ಸುತ್ತಲೂ ಕರ್ಪೂರ ಬೆಳಗಿ ಪ್ರಾರ್ಥಿಸಿದ್ರು. ಗ್ಯಾಸ್ ಕೊಡಿಸು ತಾಯಿ ಎಂದು ಬೇಡಿಕೊಂಡ್ರು. ಬ್ಯೂರೋ ರಿಪೋರ್ಟ್, TV9.